ಮಾಡೋಣ ಮೊದಲಿಗೆ. ಅರಿಯಂತ್ರಸ್ಥಿತಿ. ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ, ನನ್ನ ತಲೆಯು ಬಾಗಿದೆ. जय बोलो अरिहंत परमेश टी भगवान की जय हो। जय बोलो संत शिरोमणि आचार्य भगवान श्री विद्यासागर जी महाराज की जय हो। विद्या शिरोमणि आचार्य गुरुवर श्री समय सागर जी महाराज की जय हो। निर्यापक श्रमण मुनि श्री नियम सागर जी सुधा सागर जी आदि मुनिराजों की जय हो। समस्त मुनि संघ की जय हो। जय जिनेंद्र ಎಲ್ಲರಿಗೂ. ನಾವು ಈಗಾಗಲೇ ಪಂಚಪರಮೇಷ್ಠಿಗಳ ಮೂಲ ಗುಣಗಳು ಮತ್ತು ಕರ್ಮ ಇದರ ಬಗ್ಗೆ ನಾವು ಈಗಾಗಲೇ ಸ್ವಾಧ್ಯಾಯವನ್ನು ಮಾಡಿದ್ದೀವಿ. ಇನ್ನು ಮೂರನೇದಾಗಿ ನಮಗೆ ಯಾವುದು ಬರೋದು, ಷಟ್ಲೇಶ ಪಾಠ 4 ಯಾವುದು ಲೇಷ ಅಂತ ಹೇಳಿದೆ. ಆ ಲೇಷಗಳು, ಲೇಷ ಅಂದರೇನು, ಅವು ಎಷ್ಟಿವೆ, ಅದರ ಬಗ್ಗೆ ವಿವರಣೆಯನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಇವತ್ತಿನ ಕ್ಲಾಸ್ನಲ್ಲಿ ಲೇಷ ಅಂದ್ರೇನು ಮೊದಲು ನಾವು ತಿಳಿದುಕೊಳ್ಳೋಣ. ಕಷಾಯ ಮತ್ತು ಯೋಗದಿಂದ ಅನುರಂಜಿತ ಆತ್ಮನ ಪರಿಣಾಮವನ್ನು ಲೇಷ ಎಂದು ಹೇಳುತ್ತಾರೆ. ಕಷಾಯ ಮತ್ತು ಯೋಗದಿಂದ ಕಷಾಯ ಮತ್ತು ಯೋಗದ ನಿಮಿತ್ತದಿಂದ ಆಗುವಂತ ಆತ್ಮನ ಪರಿಣಾಮ, ಆತ್ಮನ ಮೇಲೆ ಏನು ಲೇಪನ ಆಗ್ತದಲ್ಲ ಅದಕ್ಕೇನು ಹೇಳಿದ್ರು, ಲೇಷ ಅಂತ ಹೇಳಿ ಹೇಳಿದ್ರು. ಆತ್ಮನ ಮೇಲೆ ಲೇಪನ ಆದ ನಂತರ ಅದರದ ಸ್ವಭಾವ ಏನಿರ್ತೈತಿ ಅದ ವಿಭಾವ ರೂಪದಾಗ ಬಂದಿಲ್ಲ ಅದರಲ್ಲಿ ನಮ್ಮ ಮತ್ತೆ ಯಾವ ಪರಿಣಾಮಗಳು ಆಗ್ತವು ಅದಕ್ಕಿಲ್ಲದ್ರ ಲೇಷ ಅಂತ ಹೇಳಿ ಹೇಳಿದ್ರು. ಕಷಾಯ ಅಂದ್ರೆ ಏನ, ಇದನ್ನ ನಾವು ಒಂದ್ ಸ್ವಲ್ಪ ವಿಸ್ತಾರವಾಗಿ ತಿಳಿದುಕೊಳ್ಳಲು ನೋಡೋಣ. ಕಷಾಯ ಅಂದ್ರೆ ಏನ, ಕಷಾಯ ಅಂದ್ರೆ ಯಾವುದು ಕಷತಿದಿ ಇತಿ ಕಷಾಯ ಅಂತ ಹೇಳಿ ಹೇಳ್ತಾರೆ. ಯಾವ್ದು ಆತ್ಮನನ್ನ ದುಃಖಿಸ್ತದ ಅದಕ್ಕ ಕಷಾಯ ಅಂತ ಹೇಳಿ ಹೇಳಿದ್ರು. ಅಂದ್ರೆ ಆತ್ಮನ ಸಂಕ್ಲೇಶ ಪರಿಣಾಮಗಳನ್ನ ಆತ್ಮನ ಒಳಪಡಿಸ್ತದೆ, ಅದಕ್ಕ ಕಷಾಯ ಅಂತ ಹೇಳಿ ಹೇಳಿದ್ರು. ಮತ್ತೆ ಯೋಗದ ನಿಮಿತ್ತದಿಂದನು ಅಂತ ಹೇಳಿದಾರೆ. ಯೋಗ ಅಂದ್ರೆ ಏನ, ಯುಜ್ಯತೆ ಇತಿ ಯೋಗ ಅಂತ ಹೇಳಿದ್ದಾರೆ. ಯಾವ್ದು ಸಂಯೋಗವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತದೆ ಅದಕ್ಕ ಯೋಗ ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಯಾವ್ದ್ರಿಂದ ಸಂಯೋಗ ಆಗ್ತದ ಅದಕ್ಕ ಯೋಗ ಅಂತ ಹೇಳಿ ಹೇಳಿದ್ರೆ. ಯಾವ್ದ್ರಿಂದ ಸಂಯೋಗ ಆಗ್ತತಿ, ಮನ ವಚನ ಮತ್ತು ಕಾಯ, ಇದರಿಂದ ಏನಾಗ್ತತಿ, ಆತ್ಮನ ಜೊತೆ ಇಲ್ಲದ್ರ ಕರ್ಮಗಳು ಬಂದ ಸಂಯೋಗ ಪ್ರಾಪ್ತ ಮಾಡಿಕೊಳ್ತಾವ. ಇದಕ್ಕ ಯೋಗ ಅಂತ ಹೇಳಿದ್ರು. ಯಾವ್ಯಾವ ಇದಾವು, ಮನ ಯೋಗ, ವಚನ ಯೋಗ, ಕಾಯ ಯೋಗ. ಇವು 3 ಯೋಗಗಳು ಇದಾವು. ಈ ಯೋಗದ ನಿಮಿತ್ತದಿಂದ ಏನಾಗ್ತತಿ, ಆತ್ಮದ ಮೇಲಿಲ್ಲಾದ್ರೆ ಏನಾಗ್ತತಿ, ಕರ್ಮಗಳು ಬಂದಿಲ್ಲಾದ್ರೆ ಲೇಪನ್ ಮಾಡ್ತಾವು. ಮತ್ ಲೇಷ ಅಂದ್ರ ನಾವು ಮತ್ತೊಂದು ಡೆಫಿನೇಷನ್ ಅಂತ ತಿಳಿಬಹುದು. ಲಿಂಪತಿಥಿ ಲೇಷ ಅಂದ್ರೆ ಯಾವ್ದಿಲ್ಲದ್ರ ಕರ್ಮ ಸ್ಕಂದಗಳ ಆತ್ಮನ ಮೇಲೆ ಲೇಪನ ಮಾಡ್ತಾವು, ಅದಕ್ಕ ಲೇಷ ಅಂತ ಹೇಳಿದ್ರು.
ಲಿಂಪತಿ ಲಿಂಪತಿ ಅಂದ್ರೆ ಏನ ಲೇಪನ ಮಾಡ್ತದ. ಯಾವ ರೀತಿ ನಾವು ಇಲ್ಲಾದ್ರ ಗೋಡೆಗಿಲ್ಲಾದ್ರ ಬಣ್ಣವನ್ನು ಲೇಪನ ಮಾಡ್ತೇವಲ್ಲ, ಅದೇ ರೀತಿ ಇಲ್ಲಾದ್ರ ಆತ್ಮನ ಮೇಲೆ ಏನ್ ಮಾಡ್ತೈತಿ, ಕರ್ಮ ಬಂದ ಲೇಪನ ಮಾಡ್ತೈತಿ. ಆ ಲೇಪನ ಮಾಡಿದ್ರಿಂದ ಯಾವ್ಯಾವ ಪರಿಣಾಮಗಳು ಉತ್ಪನ್ನ ಆಗ್ತಾವ ನಮ್ಮಲ್ಲಿ, ಅದಕ್ಕೇನಂತ ಹೇಳಿದ್ರು, ಲೇಷ ಅಂತ ಹೇಳಿದ್ರು. ಈಗ ಲೇಷ ಇನ್ನ ನಾವು ಲೇಷದೊಳಗ ಎಷ್ಟು ಪ್ರಕಾರ ಇದಾವು ಅಂಥೇಳಿ ನಾವು ತಿಳಿಬಹುದು. ಲೇಷದೊಳಗ ಮುಖ್ಯವಾಗಿ 2 ಭೇದಗಳನ್ನ ಮಾಡಿದ್ದಾರೆ. ಮೊದಲನೇದು ಯಾವುದು, ದ್ರವ್ಯಲೇಷ, ಮತ್ತು ಎರಡನೇದು ಭಾವಲೇಷ. ದ್ರವ್ಯಲೇಷ ಯಾವ್ದಕ್ಕಂತ ಹೇಳಿದ್ರು, ಯಾವ್ದು ಶರೀರದ ಬಣ್ಣ ಇರ್ತದ ಅದಕ್ಕಿಲ್ಲಾದ್ರೆ ದ್ರವ್ಯಲೇಷ ಅಂತ ಹೇಳಿದ್ರು. ಮತ್ತು ಭಾವಲೇಷ ಯಾವ್ದಕ್ಕೆ ಹೇಳಿದ್ರು, ಭಾವಲೇಷ ಅಂದ್ರೆ ಅದರ ಹೆಸರಿಗೆ ತಕ್ಕಂತೆ ಆತ್ಮನ ಪರಿಣಾಮಗಳು, ಕರ್ಮದ ಸಹಿತ ಜೀವದ ಆತ್ಮನ ಪರಿಣಾಮಗಳು ಏನಿದಾವಲ್ಲ, ಇದಕ್ಕ ಭಾವಲೇಷ ಅಂತ ಹೇಳಿದ್ರು. ಇನ್ನ ಲೇಷದಾಗ ಭಾವಲೇಷದಾಗ ಮತ್ತೆ ಭೇದ ಮಾಡ್ತಾರೆ. ಭಾವಲೇಷದಾಗ ಎಷ್ಟು ಭೇದ ಮಾಡ್ತಾರಂದ್ರೆ ಅವನ್ನ 6 ಭೇದವನ್ನಾಗಿ ಮಾಡ್ತಾರೋ, ಅದ ಮುಂದೆ ವಿಶ್ಲೇಷಣೆ ಮಾಡಿ ಹೇಳಿದ್ದಾರೆ. ಹಾಗಾದ್ರೆ ನಾವು ಕೇವಲ ಇಲ್ಲಿ ಇಷ್ಟ ತಿಳ್ಕೊಂಡು ಭಾವಲೇಷದಾಗ 6 ಭೇದ ಮಾಡಿದಾರಂತ ಹೇಳಿ. ಆ 6 ಭೇದಗಳನ್ನ ಮಾಡಿದರು. ಅದರಲ್ಲಿ ನಾವು ವೈಮಾನಿಕ ದೇವತೆಗಳಲ್ಲಿ ಮತ್ತು ನಾರ್ಕಿ ದೇವತೆಗಳಲ್ಲಿ ಮತ್ತು ನಾರ್ಕಿಗಳಲ್ಲಿ ನಾವು ನೋಡ್ಬೋದು. ಇಲ್ಲಿ ದ್ರವ್ಯಲೇಷ ಮತ್ತು ಭಾವಲೇಷ ಇವು 2 ಲೇಷಗಳು ಇದಾವಲ್ಲ, ಈ 2 ಲೇಷ ಒಂದೇ ಇರ್ತದ. ಅಂದ್ರೆ ದ್ರವ್ಯಲೇಷ ಯಾವ್ದಿರ್ತದಲ್ಲ ಅದೇ ರೀತಿ ಇಲ್ಲಾಂದ್ರೆ ಅವರು ಭಾವಲೇಷನೂ ಇರ್ತದ. ದ್ರವ್ಯಲೇಷ ಒಂದ್ ವೇಳೆ ಕೃಷ್ಣ ಇದ್ರೆ ಭಾವಲೇಷನು ಕೃಷ್ಣ ಇರುತ್ತೆ. ದ್ರವ್ಯಲೇಷ ನೀಲಿದ್ರೆ ಅದು ಇಲ್ಲಾದ್ರೆ ಅವ್ರ ಭಾವಲೇಷನ್ ನೀಲ ಇರುತ್ತೆ. ಅಂದ್ರೆ ಈ ರೀತಿ ಇಲ್ಲಾದ್ರೆ ದೇವವಂತ ನಾರ್ಕಿಗಳಲ್ಲಿ ಲೇಷಗಳು ಒಂದೇ ಪ್ರಕಾರ ಇರ್ತವೆ. ಅಂದ್ರೆ ದ್ರವ್ಯಲೇಷ ಯಾವ್ದಿದೆ ಅಂದ್ರೆ ಅವರ ಶರೀರ ತಕ್ಕಾಗಿ, ಅವರ ಶರೀರದ ಬಣ್ಣ ನೋಡಿಲ್ಲಾದ್ರೆ ನಾವು ಹೇಳ್ಬೋದು ಇವ್ರಿಗೆ ಈ ಲೇಷದವ್ರು ಇದಾರೆ ಅಂತ ಹೇಳಿ ಹೇಳ್ಬೋದು. ಆದ್ರೆ ಅವರಿಗೆ ವೈಕ್ರಿಕ್ ಶರೀರ ಇರೋದ್ರಿಂದ ಅವರು ಶರೀರವನ್ನ ವಿಕ್ರಿಯಾದಿಂದ ಬದಲಾಯಿಸ್ಕೊಳ್ಬೋದು. ಹಾಗಾಗಿ ನಮ್ಗೆ ತಿಳಿಯೋದಿಲ್ಲ ಅದು. ಅಂದ್ರೆ ಲೇಷ ಅಂದ್ರೆ ಅದರ ಅರ್ಥನ ಇಷ್ಟ ನಾವು ಅರ್ಥ ಮಾಡ್ಕೊಳ್ಳೋದೈತಿ. ಆಮೇಲೆ ಮನುಷ್ಯ ಮತ್ತು ತಿರ್ಯಂಚದಲ್ಲಿ ಏನಾಗತ್ತೆ, ದ್ರವ್ಯಲೇಷನು ಬೇರೆ ಇರುತ್ತೆ ಮತ್ತು ಭಾವಲೇಷ ಬೇರೆ ಇರುತ್ತೆ. ದ್ರವ್ಯಲೇಷ ಜೀವನ ಯಾವಾಗ ಶುರು ಆಗುತ್ತೆ ಅಲ್ಲ ಅದರಿಂದ ಹಿಡಿದು ಸಾಯೋ ತನಕ ದ್ರವ್ಯಲೇಷ ಒಂದೇ ತರವಾಗಿರುತ್ತೆ. ಆದ್ರೆ ಭಾವಲೇಷ ಇದರಲ್ಲಿ ಬದಲಾಗ್ತಾ ಇರ್ತವೆ. ಭಾವಲೇಷ ತಮ್ಮ ಪರಿಣಾಮಗಳಿಗೆ ತಕ್ಕಂತೆ ಇಲ್ಲಾದ್ರೆ ಏನಾಗುತ್ತೆ, ಇಲ್ಲಿ ಮನುಷ್ಯ ಮತ್ತು ತಿರ್ಯಂಚದಲ್ಲಿ ಬದಲಾಗುತ್ತಾ ಇರ್ತವೆ, ಪರಿವರ್ತನವನ್ನ ಹೊಂದುತ್ತಾ ಇರ್ತವೆ. ಈಗ ಸಾಮಾನ್ಯವಾಗಿ ಭಾವಲೇಷೆಯಲ್ಲಿ ನಾವು 6 ಪ್ರಕಾರವನ್ನಾಗಿ ಮಾಡ್ತೀವಿ. ಆ 6 ಪ್ರಕಾರಗಳು ಯಾವ್ಯಾವು? ಮೊದಲನೇದು ಕೃಷ್ಣಲೇಷೆ, ಎರಡನೇದು ನೀಲಲೇಷೆ, ಮೂರನೇದು ಕಾಪೋದಲೇಷೆ, ನಾಲ್ಕನೇದು ಪದ್ಮಲೇಷೆ, ನಾಲ್ಕನೇದು ಪೀತಲೇಷೆ, ಐದನೇದು ಪದ್ಮಲೇಷೆ, ಆರನೇದು ಶುಕ್ಲಲೇಷೆ. ಈ ರೀತಿ ಇಲ್ಲಾದ್ರೆ ಲೇಷೆಯಲ್ಲಿ 6 ಪ್ರಕಾರಗಳು. ಅದರಲ್ಲಿ ನಾವು ತಿಳಿದುಕೊಳ್ಬಹುದು, ಮೊದಲನೇ 3 ಲೇಷಗಳು ಅಂದ್ರೆ ಕೃಷ್ಣಲೇಷೆ, ನೀಲಲೇಷೆ ಮತ್ತು ಕಾಪೋದಲೇಷೆ. ಇವು 3 ಲೇಷಗಳು ಏನಿವೆ ಅಲ್ಲ ಇವು ಅಶುಭ ಲೇಷಗಳು ಅಂತ ಹೇಳಿ ನಾವು ಪರಿಗಣನೆ ಮಾಡಿದ್ದೀವಿ. ಮತ್ತು ಪೀತಲೇಷೆ, ಪದ್ಮಲೇಷೆ ಮತ್ತು ಶುಕ್ಲಲೇಷೆ ಈ 3 ಲೇಷಗಳು ಏನಿದಾವೆ ಅಲ್ಲ ಇವು ಶುಭ ಲೇಷಗಳು ಅಂತ ಹೇಳಿ ಇವನ್ನ ನಾವು ವಿಂಗಡಣೆ ಮಾಡಿದ್ದೀವಿ. ಮತ್ತೆ ಅಶುಭ ಲೇಷೆಯಿಂದ ಪ್ರಭಾವಿತನಾದ ವ್ಯಕ್ತಿಯ ಮನದಲ್ಲಿ ಪಾಪಕ್ರಿಯೆಯ ಭಾವ ಜಾಗೃತವಾಗುತ್ತದೆ. ನಾವು ಇಲ್ಲಿ ತಿಳಿದುಕೊಳ್ಬಹುದು, ಅಶುಭ ಲೇಷ ಅಂದ್ರೆ ಅಶುಭ ಅಂದ್ರೆ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ ಅಶುಭ ಅಂದ್ರೆ ಕೆಟ್ಟದ್ದು, ಪಾಪಕ್ರಿಯೆ ಶುಭ ಅಲ್ಲದ್ದು ಅಂದ್ರೆ ಕೆಟ್ಟದ್ದು ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಈ ಕೆಟ್ಟ ಪರಿಣಾಮಗಳು ಏನಾಗ್ತಾವು ಅಂದ್ರೆ ನಮ್ಮ ಆತ್ಮನಲ್ಲಿ ಕೆಟ್ಟ ಪರಿಣಾಮಗಳು ಏನಾಗ್ತಾವಲ್ಲ ಅವೆಲ್ಲವೂ ಅಶುಭ ಲೇಷಗಳು. ಮತ್ತು
ಒಳ್ಳೆಯ ಪರಿಣಾಮಗಳೇನಾಗ್ತಾವಲ್ಲ ಅವೆಲ್ಲವೂ ಶುಭ ಲೇಷಗಳು. ನಾವು ಇಲ್ಲಿ ತಿಳಿದುಕೊಳ್ಳಬಹುದು, ಅಶುಭ ಲೇಷೆಯಿಂದ ವ್ಯಕ್ತಿಯ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಹೆಚ್ಚಾಗತ್ತೆ, ಪಾಪಕ್ರಿಯೆಯ ಭಾವ ಜಾಗೃತವಾಗುತ್ತೆ ಮತ್ತು ಶುಭ ಲೇಷದಿಂದ ವ್ಯಕ್ತಿಯ ಮನಸ್ಸಿನಲ್ಲಿ ಶುಭ ಭಾವಗಳು ಪ್ರಕಟವಾಗುತ್ತವೆ. ಅವು ಯಾವುವು ಅಂದ್ರೆ ಸಂತೋಷ, ಸೌಹಾರ್ದ, ಅಹಿಂಸೆ, ದಯೆ, ಮೈತ್ರಿ ಭಾವ, ಶಾಂತಿ. ಈ ರೀತಿ ಪವಿತ್ರ ಭಾವನೆಗಳು ಏನ್ ಮನಸ್ಸಿನಲ್ಲಿ ಉತ್ಪನ್ನ ಆಗ್ತಾವಲ್ಲ ಇವು ಶುಭ ಲೇಷೆಯ ಕಾರಣದಿಂದ ಉತ್ಪನ್ನ ಆಗ್ತವೆ. ಹಾಗಾದ್ರೆ ನಾವು ಮುಂದೆ ತಿಳಿದುಕೊಳ್ಳೋಣ. ಲೇಷೆಯಲ್ಲಿ 6 ಪ್ರಕಾರಗಳಿವೆ ಅಲ್ಲ, ಯಾವ್ಯಾವು? ಕೃಷ್ಣ ಲೇಷೆ, ನೀಲ ಲೇಷೆ, ಕಾಪೋತ ಲೇಷೆ, ಪೀತ ಲೇಷೆ, ಪದ್ಮ ಲೇಷೆ ಮತ್ತು ಶುಕ್ಲ ಲೇಷೆ. ಇವು ಏನು 6 ಭೇದಗಳಿವೆ ಅಲ್ಲ, ಈ 6 ಭೇದಗಳ ವರ್ಣನೆಯನ್ನು ಸಂಕ್ಷಿಪ್ತವಾಗಿ ಈಗ ನಾವು ತಿಳಿದುಕೊಳ್ಳೋಣ. ಮೊದಲನೇದು ಯಾವುದು? ಕೃಷ್ಣ ಲೇಷೆ. ಕೃಷ್ಣ ಲೇಷೆ ಯಾವ ರೀತಿ ಇರ್ತಾವ ಪರಿಣಾಮಗಳ ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ. ಸದಾ ಕೆಟ್ಟ ವಿಚಾರಗಳನ್ನೇ ಮಾಡುವುದು. ನಾವು ಯಾವಾಗಲೂ ಕೆಟ್ಟ ವಿಚಾರಗಳನ್ನ ಮಾಡ್ತೀವಿ, ಇದು ಕೃಷ್ಣ ಲೇಷೆಯ ಪರಿಣಾಮ. ಮತ್ತು ಮಾತಿಯು ಸಿಟ್ಟು ಬರ್ತದ, ಇದು ಸಿಟ್ಟು ಬರೋದು ಇದು ಕೂಡ ಕೃಷ್ಣ ಲೇಷೆಯ ಪರಿಣಾಮ. ಆಮೇಲೆ ಬೇರೆಯವರ ಬಗ್ಗೆ ಜಿಗುಪ್ಸೆ ತೋರಿಸುವುದು, ಅಂದ್ರೆ ಬೇರೆಯವರ ಬಗ್ಗೆ ನಾವು ಮನಸ್ಸಿನಲ್ಲಿ ಏನ್ ಮಾಡ್ತೀವಿ? ಹೇಸಿಗೆಯನ್ನ ಪಡ್ತೀವಿ. ಇದು ಕೂಡ ಕೆಟ್ಟ ಪರಿಣಾಮ ಇದೆ. ಈ ಕೆಟ್ಟ ಪರಿಣಾಮದಿಂದ ಇದು ಕೃಷ್ಣ ಲೇಷೆಯ ಪರಿಣಾಮವಾಗಿದೆ. ಇನ್ನು ಮುಂದೆ ನಾವು ನೋಡ್ಬೋದು ನಿರ್ದಯಿಗಳಾಗುವುದು. ನಿರ್ದಯಿ ಅಂದ್ರೆ ನಮಗೆ ದಯೆ ತೋರದೇ ಇರುವುದು. ನಾವು ಯಾರಾದ್ರೂ ಭಿಕ್ಷುಕರು ಬಂದ್ರೆ ಅವರನ್ನು ಅಲ್ಲಗಳೆಯೋದು, ಅಂದ್ರೆ ಅವರನ್ನ ಏನ್ ಮಾಡೋದು? ನೀನು ಭಿಕ್ಷುಕ ಇದೆಯಾ ಅಂತ ಹೇಳಿ ಅವರನ್ನ ಏನ್ ಮಾಡೋದು? ದೂರ ತಳ್ಳೋದು. ಈ ರೀತಿ ನಾವು ಮಾಡೋದು. ಮತ್ತೆ ಯಾವ್ದಾದ್ರು ಪ್ರಾಣಿ ಅದಕ್ಕೆ ಏನಾದ್ರೂ ದುಃಖ ಆಗ್ತಾ ಇದ್ರೆ ನಾವು ಅದ್ರ ಬಗ್ಗೆ ಏನ್ ಮಾಡೋದು? ತಾತ್ಸಾರ ಭಾವನೆಯನ್ನ ತೋರಿಸುವುದು. ಇದು ನಿರ್ದಯಗಳ ಲಕ್ಷಣ. ವೈರತ್ವವನ್ನು ಇಟ್ಟುಕೊಳ್ಳುವುದು. ವೈರತ್ವವನ್ನ ಬಹಳ ದಿವಸ ತಕ್ಕ ಇಟ್ಕೋತೇವಲ್ಲ, ಇದರಿಂದನೂ ಏನಾಗುತ್ತೆ? ಕೃಷ್ಣ ಲೇಷೆ ನಮಗೆ ಬಂದಾಗತ್ತೆ. ಇದು ಕೃಷ್ಣ ಲೇಷೆಯ ಪರಿಣಾಮ. ಆಮೇಲೆ ಸದಾ ಶೋಕ ಸಂತಪ್ತನಾಗುವುದು. ನಾವು ಸದಾ ಶೋಕದಿಂದ ಏನಾದ್ರೂ ಒಂದ್ ಸ್ವಲ್ಪ ಕಷ್ಟ ಬಂದ್ರೆ, ಅಯ್ಯೋ ನನಗೆ ಈ ಕಷ್ಟ ಬತ್ತಲ್ಲ ಅಂತ ಹೇಳಿ ನಾವೇನ್ ಮಾಡು? ಶೋಕಾಕುಲಲಾಗುವುದು. ಇದರಿಂದ ಇದು ಕೃಷ್ಣ ಲೇಷೆಯ ಲಕ್ಷಣ. ಅಂದ್ರೆ ಒಬ್ರೊಬ್ರು ನೋಡ್ಬೋದು ನಾವು, ಒಂದೊಂದ್ ಜನ ಈ ರೀತಿ ಇರ್ತಾರೆ, ಅವ್ರಿಗೆ ಏನಿಲ್ಲ ಅಂದ್ರೆ ಎಂದೂ ಸಂತೋಷವಾಗೋದಿಲ್ಲ. ಏನ್ ಮಾಡಿದ್ರು ಅವ್ರಿಗೆ ಅವ್ರದ ಮುಖದಲ್ಲಿ ನಾವು ಸಂತೋಷ ಭಾವನೆಯನ್ನು ನೋಡೋದಿಲ್ಲ. ಯಾವಾಗ್ಲೂ ಸಪ್ಪು ಮಾರಿ ಹಾಕೊಂಡು ಈ ರೀತಿ ಒಂದ್ ರೀತಿಯಿಂದ ಮನಸ್ಸಿನಲ್ಲಿ ಏನೋ ಒಂದು ಅವ್ರ ಹತ್ರ ಏನೋ ಒಂದು ಏನ್ರಿ ಅವ್ರ ಮನಸ್ಸಿನಲ್ಲಿ ನಾವು ಏನೋ ಒಂದು ದುಃಖವನ್ನು ಕಾಣ್ತಾ ಇದ್ದೀವಿ. ಈ ರೀತಿ ನಮಗೆ ಅನಿಸುತ್ತೆ ಅವರು ದುಃಖಿತವಾಗಿದ್ದಾರೆ ಅಂತ ಹೇಳಿ. ಈ ರೀತಿ ಯಾವಾಗ ನೋಡಿದ್ರೆ ಅನಿಸ್ತಿದ್ರೆ ಅವರು ಕೃಷ್ಣ ಲೇಷೆಯಲ್ಲಿ ಇದ್ದಾರೆ ಅಂತ ಹೇಳಿ ನಾವು ತಿಳ್ಕೋಬಹುದು. ಸದಾ ಶೋಕ ಅಂದ್ರೆ ಯಾವಾಗ ನೋಡಿದಾಗ ಅವರು ದುಃಖದಲ್ಲಿ ಇದ್ದಾರೆ ಅಂತ ಹೇಳಿ ನಾವು ತಿಳಿತೀವಿಲ್ಲ, ನೋಡೋದ್ರಿಂದ ಇದು ಕೃಷ್ಣ ಲೇಷೆಯ ಪರಿಣಾಮ ಅಂತ ಹೇಳಿ ತಿಳ್ಕೋಬಹುದು. ಮತ್ ಮುಂದೆ ಹೇಳಿದರೆ ಇವೆಲ್ಲ ಕೃಷ್ಣ ಲೇಷೆಯವರ ಲಕ್ಷಣಗಳಾಗಿವೆ. ಇವು ಕೃಷ್ಣ ಲೇಷೆಯವರು ಈ ರೀತಿ ಇರ್ತಾರೆ ಅಂತ ಹೇಳಿ ನಾವು ತಿಳ್ಕೋಬಹುದು. ಇದು ಅತ್ಯಂತ ತೀವ್ರತಮ ಪರಿಣಾಮವಾಗಿದೆ, ಅಂದ್ರೆ ಎಲ್ಲರಕ್ಕಿಂತನೂ ತೀವ್ರ ಪರಿಣಾಮ ಅಂತ ಹೇಳಿ ಹೇಳ್ಬೋದು. ಇನ್ನು ಮುಂದೆ ನೀಲಲೇಷೆ. ನೀಲಲೇಷೆಯವರದ ಯಾವ ರೀತಿ ಇರ್ತಾರೆ? ನಮ್ಮ ಹತ್ರ ಯಾವ ಲೇಷೆ ಇದೆ ಅಂತ ಹೇಳಿ ನಾವು ಹೆಂಗ್ ತಿಳಿದುಕೊಳ್ಬಹುದು? ಸದಾ ಕೆಟ್ಟ ವಿಚಾರಗಳನ್ನ ಮಾಡ್ತಾ ಇದ್ರೆ ಅವಾಗ ನಾವು ತಿಳಿಯೋದು ನಮ್ಮ ಹತ್ರ ಕೃಷ್ಣ ಲೇಷೆ ಇದೆ. ಇವು ಲೇಷೆಗಳು ಏನಿವೆ ಅಲ್ಲ, ಇವು ಪರಿಣಾಮಗಳನ್ನ ನಮ್ಮನ್ನ ನಾವು ಅಳಿದುಕೊಳ್ಳಲಿಕ್ಕೆ ಇವು ಪರಿಣಾಮಗಳು ಇದಾವೆ.
ಮತ್ತೊಬ್ಬರನ್ನ ನಾವು ಅಳಿಬಾರದು. ನಮ್ಮನ್ನು ನಾವು ಅಳಿಲಿಕ್ಕೆ ಇವು ಪರಿಣಾಮಗಳನ್ನ ನಾವು ನೋಡ್ಕೋಬಹುದು. ಈ ರೀತಿ ನಾವು ಇಲ್ಲಾದ್ರೆ ಏನ್ ಮಾಡ್ಬೋದು, ನಾವು ಯಾವ ಲೇಷೆಯಲ್ಲಿದ್ದೇವೆ, ನಾವು ಯಾವ ಲೇಷೆಯಿಂದ ನಾವು ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನಾವು ಅದನ್ನು ಕೂಡ ನಮ್ಮ ಪರಿಣಾಮಗಳು ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳಿ ನಾವು ಇಲ್ಲದ್ರೆ ಒಂದು ರೀತಿ ಜಡ್ಜ್ಮೆಂಟ್ ಬರಬೇಕಾದ್ರೆ ಈ ಲೇಷೆಯಿಂದ ನಮಗೆ ಯಾವ ರೀತಿ ಪರಿಣಾಮಗಳಾಗುತ್ತವೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ ನಾವು ತಿಳ್ಕೊಳ್ಬೋದು. ಅಂದ್ರೆ ಕೃಷ್ಣ ಲೇಷೆ ಯಾವಾಗಲೂ ಕೆಟ್ಟ ವಿಚಾರವನ್ನು ಮಾಡೋದು, ಮಾತಿಗೆ ಸಿಟ್ಟು ಬರೋದು, ಬೇರೆಯವರ ಬಗ್ಗೆ ಜಿಗುಪ್ಸೆ ಉಂಟಾಗೋದು, ಆಮೇಲೆ ನಿರ್ದಯಿ ಆಗೋದು, ವೈರತ್ವವನ್ನು ಇಟ್ಕೊಳ್ಳೋದು, ಸದಾ ಶೋಕಾಕುಲನಾಗುವುದು, ಈ ರೀತಿ ಮಾಡೋದ್ರಿಂದ ಇದು ಕೃಷ್ಣ ಲೇಷೆಯ ಪರಿಣಾಮಗಳು. ನಮ್ಮ ಹತ್ರ ಇವು ಪರಿಣಾಮಗಳು ಇದ್ದು ಅಂದ್ರೆ ನಾವು ಕೃಷ್ಣ ಲೇಷೆಯವರು ಅಂತ ಹೇಳಿ ತಿಳಿದುಕೊಳ್ಬೋದು. ಆಮೇಲೆ ನೀಲಲೇಷೆಯವರು ಯಾವ ರೀತಿ ಇರ್ತಾರೆ, ಆಲ್ಸಿಯಾಗಿರ್ತಾರೆ. ಅವ್ರ ಹತ್ರ ಅವರಿಗೆ ಯಾವುದೇ ರೀತಿಯ ಏನಾದ್ರೂ ಮಾಡ್ಬೇಕಾದ್ರೆ ಒಟ್ಟು ಚಾಣಾಕ್ಷತನೆ ಅನ್ನೋದು ಇರೋದಿಲ್ಲ. ಆಲ್ಸಿ ಮಾಡಿದ್ರೆ ಆಯ್ತು ಬಿಡು, ಆ ಕೆಲಸ ಎಲ್ಲ ಮಾಡಿದ್ರೆ ಆಯ್ತು ಬಿಡು, ಯಾವಾಗಾದ್ರೂ ಮಾಡಿದ್ರೆ ಆಯ್ತು ಅಂತ ಹೇಳಿ ಈ ರೀತಿ ನಾವು ಅಂತೇವಲ್ಲ, ಇದು ನೀಲಲೇಷೆಯ ಪರಿಣಾಮ. ಆಮೇಲೆ ಬುದ್ಧಿಹೀನತೆ, ಅವ್ರ ಹತ್ರ ಅಷ್ಟೊಂದು ಚಾಣಾಕ್ಷವಾದ ಬುದ್ಧಿ ಇರೋದಿಲ್ಲ. ಆಮೇಲೆ ಯಾವಾಗ್ಲೂ ಕಾಮಿ ಆಗಿರ್ತಾರೆ, ಭೋಗಿ ಆಗಿರ್ತಾರೆ, ಹೆದ್ರಪುಕ್ಕಲತೆ ಆಗಿರ್ತಾರೆ. ಅಂದ್ರೆ ಬಹಳ ಯಾರ ಅನ್ಸ್ತಾರಲ್ಲ ಅವರು ನೀಲಲೇಷೆಯವರ ಅಂತ ಹೇಳಿ ನಾವು ತಿಳಿದುಕೊಳ್ಬೋದು. ಮತ್ತೆ ಮೋಸ ಮಾಡುವವರು, ಯಾರು ನಮಗೆ ಮೋಸ ಮಾಡ್ತಾರಲ್ಲ ಅವರು ನೀಲಲೇಷೆ. ಅಥವಾ ನಾವು ಯಾರಿಗಾದ್ರೂ ಮೋಸ ಮಾಡ್ತಾ ಇದ್ರೆ ನಾವು ತಿಳಿದುಕೊಳ್ಳೋದು ನಮ್ಮ ಹತ್ರ ನೀಲಲೇಷೆ ಇದೆ, ಅದಕ್ಕಾಗಿಲ್ಲಾದ್ರೆ ನಾವು ಮತ್ತೊಬ್ಬರಿಗೆ ಮೋಸ ಮಾಡ್ತಾ ಇದ್ದೀವಿ. ಯಾವಾಗ್ಲೂ ಮಾನ ಸನ್ಮಾನ ಪಡೆಯಬೇಕೆಂಬ ಭಾವ, ನಮ್ಗ ಆ ಪದವಿ ಬೇಕು, ಈ ಪದವಿ ಬೇಕು, ನಮ್ಮ ಹತ್ರ ನಮಗೆಲ್ಲರೂ ಮಾನ ಕೊಡ್ಬೇಕು, ಸನ್ಮಾನ ಕೊಡ್ಬೇಕು ಅಂತ ಹೇಳಿ ನಾವು ಏನು ಈ ರೀತಿ ಭಾವ ಮಾಡ್ತೀವಲ್ಲ, ಇದು ಕೂಡ ನೀಲಲೇಷೆಯ ಪರಿಣಾಮವಾಗಿದೆ. ಈ ರೀತಿ ನಾವು ಕೃಷ್ಣ ಲೇಷೆ ಮತ್ತು ನೀಲಲೇಷೆ, ಕಾಪೋತೆ ಲೇಷೆ, ಈ ಮೂರು ಲೇಷೆಯಲ್ಲಿ ಯಾವ ರೀತಿ ಪರಿಣಾಮಗಳಿದೆ ಇವೆಲ್ಲ, ಈ ಪರಿಣಾಮವನ್ನು ನಾವು ಎಂದಿಗೂ ಮಾಡಬಾರ್ದು. ಏಕೆಂದ್ರೆ ಇದರಿಂದ ನಮಗೆ ಅಶುಭ ಕರ್ಮಗಳು ಕಟ್ಟುತ್ತವೆ. ನಮಗೆ ಶುಭ ಕರ್ಮಗಳು ಕಟ್ಟಬೇಕಂದ್ರೆ ನಾವೇನ್ ಮಾಡ್ಬೇಕು, ಪೀತ ಪದ್ಮ ಶುಕ್ಲ ಈ ಲೇಷೆಯಲ್ಲಿ ಇರಬೇಕು. ಹೆಚ್ಚಾಗಿ ನಾವು ಶುಕ್ಲ ಲೇಷೆ ನಮ್ದು ಎಷ್ಟು ಇರುತ್ತೆ ಅಲ್ಲ ಅಷ್ಟೊಂದು ನಮಗೆ ಶುಭ ಕರ್ಮಗಳು ಬಂಧವಾಗುತ್ತವೆ. ಇನ್ ಮುಂದೆ ಹೇಳಿದರೆ ಕಾಪೋತೆ ಲೇಷೆ ಅಂದ್ರೆ ಪರರ ನಿಂದೆಯನ್ನು ಮಾಡ್ತಾರ. ಪರರ ನಿಂದೆಯನ್ನು ಮಾಡೋದು ಇದು ಕಾಪೋತೆ ಲೇಷೆಯ ಲಕ್ಷಣವಾಗಿದೆ. ಆಮೇಲೆ ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋದು, ತನ್ನನ್ನು ತಾನು ಏನ್ ಮಾಡೋದು, ಪ್ರಶಂಸೆ ಮಾಡಿಕೊಳ್ಳುವುದು. ಮಾತಿಗೂ ಸಿಟ್ಟು ಮಾಡಿಕೊಳ್ಳುವುದು, ಇಲ್ಲಿ ಕೂಡ ಮಾತಿಗೂ ಇಲ್ಲದ್ರೆ ಸಿಟ್ಟು ಮಾಡಿಕೊಳ್ತಾರೆ. ಇರುವುದು ಅಂದ್ರೆ ದುಃಖದಿಂದ ಇರ್ತಾರೆ. ಈ ರೀತಿ ಇರೋದ್ರ ಇವು ಎಲ್ಲವೂ ಕಾಪೋತೆ ಲೇಷೆಯ ಲಕ್ಷಣಗಳಾಗಿವೆ. ಕಾಪೋತೆ ಲೇಷೆ ನೀವು ಲಕ್ಷಣಗಳನ್ನ ಕೃಷ್ಣ ಲೇಷೆಯಲ್ಲಿನೂ ಕೂಡ ಅವೇ ಇವೆ, ಕಾಪೋತೆ ಲೇಷೆಯಲ್ಲಿ ಕೂಡ ಅವೇ ಇದೆ ಅಂತ ಹೇಳಿ ನಾವು ಏನ್ ತಿಳ್ಕೊತೇವಿಲ್ಲ. ಇದರಿಂದ ಏನಾಗುತ್ತೆ, ಕೃಷ್ಣ ಲೇಷೆಯ ಸಂಬಂಧ ಯಾವ ರೀತಿ ಇರುತ್ತೆ, ಕೃಷ್ಣ ಲೇಷೆದು ಸಂಪೂರ್ಣವಾಗಿ ಅಂದ್ರೆ ಮಾತಿಗೂ ಸಿಟ್ಟು ಬರ್ತದೆ. ಅಂದ್ರೆ ಮಾತಿಗೂ ಈ ರೀತಿ ಸಿಟ್ಟು ಬರ್ತದಲ್ಲ, ಅದನ್ನ ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಾಗೋದಿಲ್ಲ. ಈ ರೀತಿ ಏನ್ ಬರ್ತದಲ್ಲ, ಇದು ತೀವ್ರವಾಗಿ ಏನ್ ಬರ್ತದ ಅದು ಕೃಷ್ಣ ಲೇಷೆ ಅಂತ ಹೇಳಿ ತಿಳ್ಕೊಬಹುದು. ಇಲ್ಲ ಸ್ವಲ್ಪ ಏನಾದ್ರೂ ಹೇಳಿ ಸಮಾಧಾನ ಮಾಡ್ಬೋದು ಅನ್ನುವಂಥದ್ದು ಏನ ಇರ್ತದಲ್ಲ, ಅದನ್ನ ನಾವು ತಿಳ್ಕೊಬಹುದು ಕಾಪೋತೆ ಲೇಷೆ ಅಂತೇಳಿ. ಅಂದ್ರೆ ಅಷ್ಟೊಂದು ತೀವ್ರವಾದ ಪರಿಣಾಮ ನಮ್ಮಲ್ಲಿ ಬರೋದಿಲ್ಲ, ಅದನ್ನ ನಾವು ತಿಳ್ಕೊಳ್ಬಹುದು. ಇದು ಕಾಪೋತೆ ಲೇಷೆ. ನಮ್ಮನ್ನು ನಾವು ಅಳಲಿಕ್ಕೆ ಮಾತ್ರ ಈ ಲೇಷಗಳಿವೆ. ನಾವು ಮತ್ತೊಬ್ಬರನ್ನ ಜಡ್ಜ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಲೇಷೆಯ ಪ್ರಕಾರ. ಯಾಕಂದ್ರೆ ಅದರಲ್ಲಿ ಯಾವ ಲೇಷೆ ಅವ್ರ ಹತ್ರ ಇದೆ ಅಂತ ಹೇಳಿ ನಾವು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ.
ಇನ್ನು ಮುಂದೆ ಪೀತಲೇಷೆ. ಪೀತಲೇಷದ ಪರಿಣಾಮ ಲಕ್ಷಣಗಳು ಯಾವ ರೀತಿ ಇವೆ ಅಂದ್ರೆ, ದಯಾಲು ಇರ್ತಾರೆ, ಅಂದ್ರೆ ದಯೆ ಇರುತ್ತೆ ಇವ್ರ ಹತ್ರ. ಯಾವ್ದಾದ್ರು ಒಂದು ಪ್ರಾಣಿಯ ಮೇಲೆ ಸಂಕಟ ಬರ್ತಾ ಇದ್ರೆ, ಅಥವಾ ಮುಂದಿನ ಮನುಷ್ಯ ನಿಜೇ ಸಂಕಟ ಬಂದ್ರೆ ಅವಾಗ್ಲಾದ್ರೆ ಅವ್ರಿಗೆ ಹತ್ರ ದಯೆ ಬಂದು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಇವರು ತಯಾರಾಗ್ತಾರೆ. ಸಹಾಯ ಮಾಡ್ಬೇಕು ಅಂತ ನಮ್ಮಲ್ಲಿ ಪರಿಣಾಮಗಳು ಉತ್ಪನ್ನ ಆದವು ಅಂದ್ರೆ ನಾವು ತಿಳಿಬಹುದು ನಮ್ಮಂದ ಪೀತಲೇಷ ಇದೆ ಅಂತ ಹೇಳಿ. ಮತ್ತು ವಿವೇಕಿಗಳಾಗ್ತಾರೆ, ವಿವೇಕಿಗಳಿರ್ತಾರೆ, ಅಂದ್ರೆ ವಿವೇಕ ಅಂದ್ರೆ ಚಾಣಾಕ್ಷರಾಗಿರ್ತಾರೆ, ಮತ್ತೆ ಬಹಳ ಬುದ್ಧಿವಂತರು ಇರ್ತಾರೆ. ಎಲ್ಲರನ್ನೇ ಪ್ರೀತಿಯಿಂದ ಇರುವುದು, ಎಲ್ಲರನ್ನೇ ಪ್ರೀತಿಯಿಂದ ಮಾತನಾಡ್ತಾರೆ. ಅವರಿಲ್ಲದ್ರೆ ಈ ರೀತಿ ಇದ್ದವರು ಇದು ಪೀತಲೇಷೆ ಲಕ್ಷಣವಾಗಿದೆ. ಈ ರೀತಿ ಯಾರು ಇರ್ತಾರಲ್ಲ ಅವರು ಪೀತಲೇಷದಾಗ ಇರ್ತಾರ ಅಂತ ಹೇಳಿ ನಾವು ತಿಳಿಬಹುದು. ಆದ್ರೆ ನಾವು ಹೊರಗಿನಿಂದ ತಿಳಿದುಕೊಳ್ಬಹುದು, ಆದ್ರೆ ಮನಸ್ಸಿನಲ್ಲಿ ಏನು ಪರಿಣಾಮಗಳಾಗುತ್ತವೆ ನಮ್ಮ ಹತ್ರ ಅನ್ನೋದನ್ನ ತಿಳಿದುಕೊಳ್ಳೋದು ಯಾರು? ನಾವು ಮಾತ್ರ. ಅದಕ್ಕಾಗಿ ನಮ್ಮ ಲೇಷೆಯನ್ನು ನಾವು ಅಳಿಯಬಹುದು. ಮುಂದಿನವರ ಲೇಷೆಯನ್ನು ನಾವು ಅಳಿಯೋದಾದ್ರೆ ನಾವು ಕೇವಲ ಒಂದು ಊಹಾತ್ಮಕವಾಗಿ ನಾವು ಹೇಳ್ಬೋದು ಇವರ ಹತ್ರ ಈ ಲೇಷೆ ಇದೆ ಅಂತ ಹೇಳಿ. ಆದ್ರೆ ಅವ್ರ ಹತ್ರ ಯಾವ್ದು ಲೇಷೆ ಇದೆ ಅಂತ ಹೇಳಿ ಅವ್ರ ಒಳಗಿನಿಂದ ಅವರೇ ತಿಳಿದುಕೊಳ್ಬೇಕಾಗುತ್ತೆ. ಅಂದ್ರೆ ಮಾಯಾಚಾರಿಯಿಂದನೂ ಅಯ್ಯೋ ಮತ್ತೊಬ್ಬರ ಮೇಲೆ ದಯೆ ಇದೆ, ನಾನು ಬಹಳ ಬುದ್ಧಿವಂತ ಅಂತ ಹೇಳಿ ಈ ರೀತಿನೂ ತೋರಿಸ್ಕೊಳ್ಳೋರು ಇರ್ತಾರೆ. ಆದ್ರೆ ತಮ್ಮ ಹತ್ರ ಯಾವ್ದು ಲೇಷ ಇದೆ ಅಂತ ಹೇಳಿ ತಾವೇ ತಿಳಿದುಕೊಳ್ಬಹುದು. ಇನ್ನು ಮುಂದೆ ಸದಾ ಪ್ರಸನ್ನರಾಗಿರುವುದು. ಯಾವಾಗ್ಲೂ ಪ್ರಸನ್ನರಾಗಿರ್ತಾರೆ ಅವರು. ಪದ್ಮಲೇಷೆಯಲ್ಲಿ ಇರ್ತಾರೆ. ಪರೋಪಕಾರಿಗಳು, ಮತ್ತೊಬ್ಬರಿಗೆ ಸಹಾಯ ಮಾಡ್ತಿರ್ತಾರೆ. ದೇವ ಪೂಜಾ ದಾನಾದಿಗಳನ್ನು ಮಾಡುವುದು, ದೇವ ಪೂಜಾ ದಾನ ಇವದನ್ನ ಮಾಡ್ಲಿಕ್ಕೆ ಮುಂದಾಗ್ತಿರ್ತಾರೆ. ಮತ್ತು ತ್ಯಾಗದ ಭಾವನೆಯಲ್ಲಿ ಇರುವರು, ತ್ಯಾಗದ ಭಾವನೆ ಅವರಿಗೆ ಇರುತ್ತೆ. ಇಂಥವೆಲ್ಲ ಪದ್ಮಲೇಷಿಗಳ ಲಕ್ಷಣ ಇವೆ ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಇದು ಮಂದತರ ಪರಿಣಾಮವಾಗಿದೆ, ಅಂದ್ರೆ ಮಂದವಾದ ಪರಿಣಾಮ. ಇದರಲ್ಲಿ ಅಷ್ಟೊಂದು ತೀವ್ರವಾದ ಉಗ್ರವಾದ ಪರಿಣಾಮಗಳು ನಮ್ಮ ಆತ್ಮನಲ್ಲಿ ಆಗೋದಿಲ್ಲ. ಶುಕ್ಲಲೇಷೆ ರಾಗದ್ವೇಷದಿಂದ ರಹಿತ. ಇವರಿಗೆ ಯಾವಾಗಲೂ ಸಿಟ್ಟು ಬರೋದಿಲ್ಲ, ಯಾರ ಮೇಲೆ ರಾಗನೂ ಮಾಡಂಗಿಲ್ಲ, ಯಾರ ಮೇಲೆ ದ್ವೇಷನೂ ಮಾಡಂಗಿಲ್ಲ. ಸಮತಾಭಾವವನ್ನೇ ಇಟ್ಕೊಂಡಿರ್ತಾರೆ ಎಲ್ಲರ ಪ್ರತಿ. ಅವಾಗಿಲ್ಲದ್ರೆ ನಮ್ಮ ಹತ್ರ ಶುಕ್ಲಲೇಷೆ ಇದೆ ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಪ್ರಾಣಿ ಮಾತ್ರದವರೆಲ್ಲರೂ ಸ್ನೇಹ ಭಾವ ತೋರಿಸುವುದು. ಪ್ರಾಣಿ ಮಾತ್ರದವರೆಲ್ಲರಿಗೂ ಸ್ನೇಹ ಭಾವನ್ನ ತೋರಿಸುವುದು ಅಂದ್ರೆ ಪ್ರತಿಯೊಂದು ಪ್ರಾಣಿ ಬಗ್ಗೆ ನಾವೇನ್ ಮಾಡೋದು, ಸ್ನೇಹ ರಾಗ, ಯಾವುದೇ ರೀತಿ ದ್ವೇಷವನ್ನ ಅವ್ರ ನಮ್ಮ ಹತ್ರ ಎಷ್ಟೊಂದು ಮಾಯಾಚಾರಿ ಮಾಡಿದ್ರು, ನಮಗೆ ಎಷ್ಟೊಂದು ಕಷ್ಟ ಕೊಟ್ರು ನಾವೇನ್ ಮಾಡಬಹುದು, ಅವರಿಂದ ಸ್ನೇಹ ಭಾವವನ್ನೇ ಇಟ್ಕೊಳ್ಬಹುದು. ಅವ್ರಿಗೆ ನಾವು ದ್ವೇಷದ ಭಾವವನ್ನ ಅವ್ರ ಹತ್ರ ನಾವು ತೋರಿಸಿದ್ರೆ ಅದು ಶುಕ್ಲಲೇಷೆ ಆಗೋದಿಲ್ಲ, ಅದು ಅಶುಭಲೇಷೆ ಒಳಗ ಬರ್ತದ. ಶುಕ್ಲಲೇಷೆಯಲ್ಲಿ ಏನ್ ಮಾಡೋದು, ಎಲ್ಲರಲ್ಲೂ ಸ್ನೇಹ ಭಾವನ್ನ ಇಟ್ಕೊಳ್ಳೋದು. ಶೋಕ ನಿಂದೆ ಮೊದಲಾದವುಗಳು ಇರುವುದಿಲ್ಲ. ಇವರ ಮತ್ತೊಬ್ಬರ ಬಗ್ಗೆ ನಿಂದೆಯನ್ನು ಕೂಡ ಮಾಡೋದಿಲ್ಲ, ಮತ್ತು ತಮ್ಮಲ್ಲಿ ಶೋಕಗಳನ್ನು ಕೂಡ ಮಾಡೋದಿಲ್ಲ. ಶೋಕದಿಂದ ಇವರು ದೂರ ಇರ್ತಾರೆ. ಅಂದ್ರೆ ಶುಕ್ಲಲೇಷೆಯವರ ಲಕ್ಷಣ ಈ ರೀತಿಯಾಗಿವೆ ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಲೇಷವನ್ನು ತಿಳಿದುಕೊಳ್ಳಲು ಒಂದು ಉದಾಹರಣೆ ಪ್ರಚಲಿತವಿದೆ. ಒಂದು ಉದಾಹರಣೆ ಮುಖಾಂತರ ಇಲ್ಲದ್ರೆ ನಾವು ಲೇಷಗಳನ್ನ ತಿಳಿದುಕೊಳ್ಬಹುದು. ಅಂದ್ರೆ ಲೇಷೆ ಯಾವ ರೀತಿ ಪರಿಣಾಮ ಇದಾವು ಅಂತ ಹೇಳಿ ನಾವು ಇತರ ಬಗ್ಗೆ ನಾವು ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಒಂದು ಊರಲ್ಲಿ 6 ಜನ ಮಿತ್ರರು ಇರ್ತಾರೆ. 6 ಜನ ಮಿತ್ರರು ಏನ್ ಮಾಡ್ತಾರೆ, ಹೀಗೆ
ವನವಿಹಾರಕ್ಕಾಗಿ ಹೋಗಿರ್ತಾರೆ. ಅಲ್ಲಿ ಮಾವಿನ ತೋಟ ಒಂದಿರ್ತದೆ. ಆ ಮಾವಿನ ತೋಟದಲ್ಲಿ ಏನ್ ಮಾಡ್ತಾರೆ, ಹೋಗ್ತಾರೆ. ಹೋದಾಗ ಏನಾಗುತ್ತೆ, ಆ ಮಾವಿನ ಹಣ್ಣುಗಳನ್ನ ನೋಡಿ ಅವ್ರಿಗೆ ಏನಾಗುತ್ತೆ, ಭಾವ ಆಗುತ್ತೆ, ಇನ್ನು ನಾವು ಮಾವಿನ ಹಣ್ಣುಗಳನ್ನ ತಿನ್ನೋಣ ಅಂತ ಹೇಳಿ ಭಾವ ಆಗ್ತದೆ. ಅವಾಗಿಲ್ಲದ್ರೆ ಆ 6ರಲ್ಲಿ ಒಬ್ಬ ಮಿತ್ರ ಹೇಳ್ತಾನೆ, ಈ ಹಣ್ಣುಗಳನ್ನ ನಾವು ತಿನ್ಬೇಕಾದ್ರೆ ಮಾವಿನ ಗಿಡವನ್ನ ಕಿತ್ತಬೇಕು ಅಂತ ಹೇಳಿ ಈ ರೀತಿ ಇಲ್ಲಾದ್ರೆ ಒಬ್ಬನು ಭಾವವನ್ನ ಪ್ರಕಟ ಮಾಡ್ತಾನೆ. ಆವಾಗ ಆ 5 ಜನ ಅಂತಾರೆ, ಹ ನಾವು ಮಾವಿನ ಹಣ್ಣನ್ನ ಕಿತ್ತಲು ಈ ಗಿಡವನ್ನು ಕಿತ್ತಿದ್ರೆ ಏನಾಗತ್ತೆ, ಈ ನಾವು ಈಗ ಅಷ್ಟೇ ತಿನ್ಬೋದು, ಮುಂದೆ ನಮಗೆ ಸಿಗೋದಿಲ್ಲ. ಈ ರೀತಿ ಇಲ್ಲಾದ್ರೆ ನಾವು ಮಾಡಬಾರ್ದು. ಕೇವಲ ನಮ್ಮ 6 ಜನ ಮಾವಿನ ಹಣ್ಣು ತಿನ್ನಲು ಒಂದು ಗಿಡವನ್ನು ಕಡಿಯುವುದು ಇದು ಸರಿಯಲ್ಲ ಅಂತ ಹೇಳಿ ಅನಿಸ್ತದೆ. ಆವಾಗಿಲ್ಲಾದ್ರೆ ಮತ್ತೊಬ್ಬ ವ್ಯಕ್ತಿ ಏನ್ ಹೇಳ್ತಾನೆ, ಪೂರ್ಣ ಗಿಡವನ್ನ ಕಡಿಯೋದು ಬೇಡ, ಕೇವಲ ಒಂದು ದೊಡ್ಡ ಟೆಂಗೆಯನ್ನ ಮಾತ್ರ ನಾವು ಕಡಿಯೋಣ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಪೂರ್ಣ ಗಿಡವನ್ನು ಕಡಿಯೋದೇನಿದೆ, ಇದು ಕೃಷ್ಣಲೇಷೆ. ಕೃಷ್ಣಲೇಷೆಯಲ್ಲಿ ಯಾವ ರೀತಿ ಭಾವ ಆಗ್ತವೆ, ಒಂದು ಹಣ್ಣನ್ನು ತಿನ್ನಲು ಪೂರ್ತಿ ಗಿಡವನ್ನು ಕಡಿಬೇಕೆಂಬ ಭಾವನೆ ಅವನಲ್ಲಿ ಉತ್ಪನ್ನ ಆಗುತ್ತೆ. ಇದು ಕೃಷ್ಣಲೇಷೆ. ಆಮೇಲೆ ಮುಂದೆ ಹೋಗಿ ಒಬ್ಬ ಏನ್ ಹೇಳ್ತಾನೆ, ಅದರಲ್ಲಿ ಮತ್ತೊಬ್ಬ ಗೆಳೆಯ ಹೇಳ್ತಾನೆ, ಪೂರ್ಣ ಗಿಡವನ್ನು ಏನು ಕಡಿಯೋದು ಬೇಡ, ಅದರಲ್ಲಿರುವ ದೊಡ್ಡ ಟೊಂಗೆಯನ್ನು ನಾವು ಕಡಿಯೋಣ ಅಂತ ಹೇಳಿ ಹೇಳ್ತಾನೆ. ದೊಡ್ಡ ಟೊಂಗೆಯಲ್ಲಿ ಎಷ್ಟೊಂದು ಮಾವಿನ ಹಣ್ಣುಗಳಿವೆ, ಆ ಮಾವಿನ ಹಣ್ಣುಗಳನ್ನ ನಾವು ತಿಂದ್ರೆ ನಮ್ಮ ಹೊಟ್ಟೆ ತುಂಬತ್ತೆ. ಹಾಗಾಗಿ ಕೇವಲ ಒಂದು ದೊಡ್ಡ ಟೊಂಗೆಯನ್ನ ಕಡಿಯೋಣ, ಕೊಂಬೆಯನ್ನ ಕಡಿಯೋಣ ಅಂತ ಹೇಳಿ ಅವನು ವಿಚಾರ ಮಾಡಿ ಏನ್ ಮಾಡ್ತಾನೆ, ಈ ರೀತಿ ಹೇಳ್ತಾನೆ, ಕೇವಲ ಒಂದು ದೊಡ್ಡ ಟೊಂಗೆಯನ್ನ ನಾವು ಕಡಿಯೋಣ ಅಂತ ಹೇಳಿ ಹೇಳ್ತಾನೆ. ಅವಾಗ ಉಳಿದ 4 ಜನ ಅಂತಾರೆ, ನಾವು ಹಣ್ಣನ್ನು ತಿನ್ನಲು ಒಂದು ದೊಡ್ಡ ಟೊಂಗೆಯನ್ನು ಕಡಿಯೋದ, ಇದು ಸರಿಯಲ್ಲ ಅಂತ ಹೇಳಿ ಹೇಳ್ತಾರೆ. ಅವಾಗಿಲ್ಲಾದ್ರೆ ಅಲ್ಲಿ ನಾವು ತಿಳಿಯಬಹುದು ಆತನ ಲೇಷೆ ಯಾವುದು, ನೀಲಲೇಷೆ. ಅಂದ್ರೆ ಕೇವಲ ಅವರಿಗೆ ಹಣ್ಣನ್ನು ತಿನ್ನಲು ಒಂದು ಕೊಂಬೆಯನ್ನು ಕಡಿಯೋದು ಇದು ನೀಲಲೇಷೆಯ ಪ್ರತೀಕವಾಗಿದೆ. ಇನ್ನು ಮುಂದೆ ಹೋಗಿ ಇಲ್ಲಾದ್ರೆ ಆ 4 ಜನರಲ್ಲಿ ಮತ್ತೊಬ್ಬ ಹೇಳ್ತಾನೆ, ನಾವು ದೊಡ್ಡ ದೊಡ್ಡ ಟೊಂಗೆಯನ್ನು ಯಾವ್ದಕ್ಕೆ ಕಡಿಯೋದು, ಕೇವಲ ಒಂದು ಸಣ್ಣ ಕೊಂಬೆಯನ್ನ ಕಡಿಯೋಣ ಅಂತ ಹೇಳಿ ಹೇಳ್ತಾನೆ. ಅದರಲ್ಲಿರುವ ಒಂದು ಶಾಖೆಯನ್ನು ನಾವು ಕೊಂಬೆಯನ್ನ ಕಡಿಯೋಣ ಅಂತ ಹೇಳಿ ಹೇಳ್ತಾನೆ. ಅವಾಗಿಲ್ಲಾದ್ರೆ ಆ 3 ಜನ ಅಂತಾರೆ, ಒಂದು ಕೊಂಬೆಯನ್ನು ಕಡಿಯೋದ, ಇದು ಸರಿಯಲ್ಲ ಅಂತ ಹೇಳಿ ಅವ್ರಿಗೆ ಅನಿಸ್ತದ. ಅವಾಗಿಲ್ಲದ್ರೆ ಆವಾಗ ನಾವು ತಿಳಿಬೋದು, ಮೂರನೇದವನೇನು ವ್ಯಕ್ತಿ ಇದ್ದಲ್ಲ ಒಂದು ಕಾಪೋದಲೇಷಿ. ಆಮೇಲೆ 4ನೇ ವ್ಯಕ್ತಿ ಏನ್ ಹೇಳ್ತಾನೆ, ಸಣ್ಣ ಕೊಂಬೆಯನ್ನು ಕಡಿಯೋದು ಬೇಡ, ಒಂದು ಗೊಂಚಲ ಇರುತ್ತದಲ್ಲ, ಗೊಂಚಲ ಅಂದರೆ ಮಾವಿನ ಹಣ್ಣುಗಳದ ಒಂದು ಇದಿರ್ತದಲ್ಲ, ಗೊಂಚಲು ಅಂತ ಹೇಳಿ ಅಂತಾರೆ. ಆ ಗೊಂಚಲನ್ನು ನಾವು ಕೀಳಿದ್ರೆ ಸಾಕು, ಅದರಲ್ಲಿ ಎಷ್ಟು ಹಣ್ಣುಗಳು ಬರ್ತವೆ ಆ ಹಣ್ಣುಗಳನ್ನ ನಾವು ಕಿತ್ಕೊಳ್ಳೋಣ ಅಂತ ಹೇಳಿ ಈ ರೀತಿ ಇಲ್ಲಾದ್ರೆ ಏನಾಗುತ್ತೆ, ಮುಂದೆ 4ನೇವನು ಹೇಳ್ತಾನೆ. ಆವಾಗಿಲ್ಲಾದ್ರೆ ಮತ್ತೆ ಉಳಿದ ಇಬ್ಬರು ಈ ರೀತಿ ಅವನು ಒಂದು ಗೊಂಚಲನ್ನು ಕಡಿಯೋದು ಏನು ಆತನಿಗೆ ಭಾವ ಆಗುತ್ತಲ್ಲ, ಇವನು ನೀಲಲೇಷೆಯ ಪರಿಣಾಮದವನು ಅಂತ ಹೇಳಿ ನಾವು ತಿಳಿದುಕೊಳ್ಬಹುದು. ಇನ್ನು 5ನೇದವರು 6ನೇದವರು ಇನ್ನು 2 ಜನ ಉಳಿದಿರ್ತಾರಲ್ಲ, ಆ 2 ಜನ ವಿಚಾರ ಮಾಡ್ತಾರೆ, ಇದು ಸರಿಯಲ್ಲ ಅಂತ ಹೇಳಿ ವಿಚಾರ ಮಾಡಿ ಆಮೇಲೆ ಪದ್ಮಲೇಷಿಯವನು ಅಂದ್ರೆ 5ನೇ ಗೆಳೆಯ ಏನ್ ಹೇಳ್ತಾನೆ, ಬೇಡ, ಕೇವಲ ನಾವು ಗೊಂಚಲವನ್ನು ಕಡಿಯೋದು ಬೇಡ, ಕೇವಲ ಅದರಲ್ಲಿರುವ ಪಕ್ವವಾಗಿರುವ ಹಣ್ಣುಗಳನ್ನು ಮಾತ್ರ ತೆಗೆದುಕೊಳ್ಳೋಣ ಅಂತ ಹೇಳಿ ಹೇಳ್ತಾನೆ. ಗಿಡವನ್ನು ಏರಿ ನಾವು ಪಕ್ವವಾದ ಹಣ್ಣುಗಳನ್ನು ಮಾತ್ರ ತೆಗೆದುಕೊಳ್ಳೋಣ ಅಂತ ಹೇಳಿ ಹೇಳ್ತಾನೆ. ಅವಾಗಿಲ್ಲಾದ್ರೆ ಶುಕ್ಲೇಶಿಯವನು ಅಂತಾನೆ, ಇದು ಕೂಡ ಸರಿಯಲ್ಲ ಅಂತ ಹೇಳಿ ವಿಚಾರ ಮಾಡ್ತಾನೆ. ಅವನು ಹೇಳ್ತಾನೆ,
ಅಷ್ಟೆಲ್ಲ ನಾವು ಮಾಡೋದು ಬೇಡ. ನಾವು ಕೇವಲ ಅಲ್ಲಿ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ತೆಗೆದುಕೊಳ್ಳೋಣ. ಅದರಿಂದ ಇಲ್ಲಾದ್ರೆ ನಮ್ಮ ಹೊಟ್ಟೆ ತುಂಬತ್ತೆ. ನಾವು ಗಿಡವನ್ನು ಕೀಳೋದು ಬೇಡ, ಅದರಲ್ಲಿರೋ ಕೊಂಬೆಯನ್ನು ಕೀಳೋದು ಬೇಡ, ಗೊಂಚಲುಗಳನ್ನು ಕೀಳೋದು ಬೇಡ. ಕೇವಲ ಅದರಲ್ಲಿ ಬಿದ್ದಿರುವ ಹಣ್ಣುಗಳನ್ನ ಮಾತ್ರ ನಾವು ಆರಿಸಿ ತಿನ್ನೋಣ. ಇದರಿಂದನೂ ನಮಗೆ ಏನಾಗುತ್ತೆ, ಹೊಟ್ಟೆ ತುಂಬತ್ತೆ ಅಂತೇಳಿ ಈ ರೀತಿ ಇಲ್ಲಾದ್ರೆ ವಿಚಾರ ಮಾಡ್ತಾನೆ. ಅಂದ್ರೆ ಗಿಡವನ್ನು ಕೀಳುವುದು ಕೃಷ್ಣಲೇಷೆ, ಗಿಡದ ದೊಡ್ಡ ಟೊಂಗೆಯನ್ನು ಕೀಳುವುದು ಇದು ನೀಲಲೇಷೆ. ಸಾರಿ, ನೀಲಲೇಷೆ. ಮೂರನೇದು ಯಾವುದು, ಕಾಪೋತ ಲೇಷೆ ಬರುತ್ತಲ್ಲ, ಇದರಲ್ಲಿ ಚಿಕ್ಕ ಕೊಂಬೆಯನ್ನು ಕಡಿಯೋದು ಇದು ಕಾಪೋತ ಲೇಷೆ. ನಾಲ್ಕನೇದು ಪೀತಲೇಷೆ. ಪೀತಲೇಷೆಯಲ್ಲಿ ಏನ್ ಮಾಡ್ತಾರೆ, ಕೇವಲ ಗೊಂಚಲನ್ನ ಅಂದ್ರೆ ಮಾವಿನ ಕಾಯಿ ಹತ್ತಿದಂತ ಗೊಂಚಲ ಏನಿರ್ತವೆ ಆ ಗೊಂಚಲಗಳನ್ನ ಕಡಿಯೋದು ಇದು ಪೀತಲೇಷೆಯ ಭಾವ. ಮತ್ತು ಪದ್ಮಲೇಷೆಯ ಭಾವ ಅಂದ್ರೆ ಅದರಲ್ಲಿ ಪಕ್ವವಾಗಿರುವ ಹಣ್ಣುಗಳನ್ನು ಮಾತ್ರ ಕೀಳೋಣ ಅನ್ನೋದು ಇದು ಪದ್ಮಲೇಷೆಯವರ ಭಾವ. ಮತ್ತು ಕೃಷ್ಣಲೇಷೆಯವರ ಭಾವ ಏನಿರ್ತದೆ, ಕೆಳಗೆ ಬಿದ್ದಂತ ಹಣ್ಣುಗಳನ್ನು ತನ್ನಿಂದ ತಾನೇ ಮಾವಿನ ಗಿಡದಿಂದ ಬಿದ್ದಂತ ಹಣ್ಣುಗಳನ್ನು ನಾವು ಆರಿಸಿಕೊಂಡು ತಿನ್ನೋಣ ಅಂಥೇಳಿ ಶುಕ್ಲಲೇಷೆಯವರದ ಭಾವ ಆಗಿರ್ತದೆ. ಈ ರೀತಿ ಇಲ್ಲಾದ್ರೆ ಲೇಷೆಯನ್ನು ನಾವು ಒಂದು ಉದಾಹರಣೆ ಮುಖಾಂತರ ತಿಳಿದುಕೊಂಡು, ಅಂದ್ರೆ ಲೇಷೆಯ ಪರಿಣಾಮಗಳು ಎಷ್ಟೊಂದು ತೀವ್ರವಾಗಿರ್ತವೆ ಮತ್ತು ಯಾವ ರೀತಿ ಮಂದವಾಗ್ತಾ ಹೋಗ್ತವೆ ಅಂತ ಹೇಳಿ ನಾವು ಈ ಉದಾಹರಣೆ ಮುಖಾಂತರ ನಾವು ತಿಳಿದುಕೊಳ್ಳಬಹುದು. ಇನ್ನು ಮುಂದೆ ಗುಣಸ್ಥಾನದ ಅಪೇಕ್ಷೆಯಿಂದ ಅಂತ ಹೇಳಿದ್ದಾರೆ. ಗುಣಸ್ಥಾನದ ಅಪೇಕ್ಷೆಯಿಂದ ಲೇಷೆ ಯಾವ್ಯಾವ ಗುಣಸ್ಥಾನದಲ್ಲಿ ಇರ್ತವೆ ಅಂತ ಹೇಳಿ ತಿಳ್ಕೋಣ. 4ನೇ ಗುಣಸ್ಥಾನದವರೆಗೆ 6 ಲೇಷಗಳು ಇರುತ್ತವೆ. 6 ಲೇಷಗಳಿವೆಲ್ಲ, ಕೃಷ್ಣ, ನೀಲ, ಕಾಪೋತ, ಪೀತ, ಪದ್ಮ, ಶುಕ್ಲ. ಈ 6 ಲೇಷಗಳಿವೆಲ್ಲ, ಈ 6 ಲೇಷಗಳು 1ರಿಂದ 4ನೇ ಗುಣಸ್ಥಾನದವರೆಗೆ ಎಲ್ಲಾ ಲೇಷಗಳು ಇರುತ್ತವೆ. ಆಮೇಲೆ ಮುಂದೆ 5ರಿಂದ 7ನೇ ಗುಣಸ್ಥಾನದವರೆಗೆ 3 ಶುಭ ಲೇಷಗಳು ಮಾತ್ರ ಇರ್ತವೆ. ಅಂದ್ರೆ 5ನೇ ಗುಣಸ್ಥಾನದಿಂದ ಪ್ರತಿಮಾಧಾರಿ ಯಾರಾಗ್ತಾರೆ ಅಲ್ಲಿಂದ ಇಲ್ಲಾದ್ರೆ ಏನಾಗುತ್ತೆ, 7ನೇ ಗುಣಸ್ಥಾನದವರೆಗೆ ಏನಿರ್ತದಲ್ಲ ಅಲ್ಲಿ ನಾವು ಪೀತ, ಪದ್ಮ ಮತ್ತು ಶುಕ್ಲ ಲೇಷನ್ನು ಮಾತ್ರ ನಾವು ಕಾಣ್ಬೋದು. ಇನ್ನು ಮುಂದೆ ಹೋಗ್ತಾ ಹೋಗ್ತಾ 8ನೇ ಗುಣಸ್ಥಾನದಿಂದ 13ನೇ ಗುಣಸ್ಥಾನದವರೆಗೆ ನಾವು ಶುಕ್ಲಲೇಷೆಯನ್ನು ನೋಡಿಕೊಳ್ಳಬಹುದು. ಶುಕ್ಲಲೇಷ ಮಾತ್ರ ಇರುತ್ತೆ. ಅಂದ್ರೆ 7ನೇ ಗುಣಸ್ಥಾನದವರೆಗೆ ಎಷ್ಟು ಪೀತ ಮತ್ತು ಪದ್ಮಲೇಷಗಳು ಇವು 2 ಪೀತ, ಪದ್ಮ ಮತ್ತು ಶುಕ್ಲ ಈ 3 ಲೇಷಗಳು ಇರ್ತವೆ 5ರಿಂದ 7ನೇ ಗುಣಸ್ಥಾನದವರೆಗೆ. ಮತ್ತು 8ರಿಂದ 13ನೇ ಗುಣಸ್ಥಾನದವರೆಗೆ ಕೇವಲ ಶುಕ್ಲಲೇಷ ಒಂದೇ ಇರ್ತದೆ. 14ನೇ ಗುಣಸ್ಥಾನದಲ್ಲಿ ಪರಮ ಶುಕ್ಲಲೇಷ ಇರುತ್ತೆ. ಸಾರಿ, ಇಲ್ಲಿ ಕಷಾಯ ಮತ್ತು ಯೋಗದ ಅಭಾವವಿರುವ ಕಾರಣ ಅಯೋಗ ಕೇವಲಿ ಮತ್ತು ಮುಕ್ತ ಜೀವಿಗಳಿಗೆ ಲೇಷ ಇರುವುದಿಲ್ಲ. ಇಲ್ಲಿ ಕಷಾಯ ಮತ್ತು ಯೋಗ ಇರದೇ ಇರುವ ಕಾರಣ ಇಲ್ಲಿಂದ 14ನೇ ಗುಣಸ್ಥಾನದಲ್ಲಿ ಕಷಾಯನೂ ಇರಂಗಿಲ್ಲ ಮತ್ತು ಯೋಗನೂ ಇರಂಗಿಲ್ಲ. ಅಂದ್ರೆ ಕಾಯಿ ಇರೋದಿಲ್ಲ, ಶರೀರ ಇರೋದಿಲ್ಲ. ಇದರ ಅಭಾವ ಇರುವ ಕಾರಣ ಇಲ್ಲಿ ಇಲ್ಲಾದ್ರೆ ನಮ್ಗ ಲೇಷೆಯನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಯವರೆಗೆ ಕಷಾಯ ಮತ್ತು ಯೋಗ ಇರ್ತದ ಅಲ್ಲಿಯವರೆಗೆ ಮಾತ್ರ ಲೇಷಗಳಿರ್ತವೆ. ಕಷಾಯಗಳು ಮತ್ತು ಯೋಗಗಳು ಎಲ್ಲಿ ಮುಗಿಯುತ್ತವೆಯೋ ಅದರ ನಂತರ ಏನಿರುತ್ತಲ್ಲ ಅಲ್ಲಿಂದ ಲೇಷಗಳು ಇರೋದಿಲ್ಲ. ಅವರು ಲೇಷಾತೀತರಾಗುತ್ತಾರೆ. ಲೇಷೆ ಅಂದ್ರೆ ಲಿಂಪತಿಥಿ ಲೇಷ ಅಂತ ಹೇಳಿದ್ದಾರೆ. ಯಾವುದು ಆತ್ಮನ ಪರಿಣಾಮಗಳಿಗೆ ಆವರಣ ಆಗುತ್ತೆ, ಲೇಪನ ಮಾಡುತ್ತೆ, ಅದಕ್ಕಿಲ್ಲದೆ ಲೇಷ ಅಂತ ಹೇಳಿ ಹೇಳಿದರು. 13ನೇ ಗುಣಸ್ಥಾನದವರೆಗೆ ಮಾತ್ರ ಲೇಷಗಳಿರ್ತವೆ, ಅಲ್ಲಿಂದ ಮುಂದೆ ಲೇಷ ಇರೋದಿಲ್ಲ.
ನಾವು ಇದರಲ್ಲಿ ನೋಡ್ಬೋದು ಶುಕ್ಲಲೇಶೆಯಲ್ಲಿ ಎಲ್ಲಿಯವರೆಗೆ ಕಷಾಯ ಇರ್ತದೆ, 10ನೇ ಗುಣಸ್ಥಾನದವರೆಗೆ ಕಷಾಯ ಇದೆ. ಅಂದ್ರೆ ಇಲ್ಲಿಯವರೆಗೆ ನಾವು ಶುಕ್ಲಲೇಶೆಯನ್ನು ನೋಡ್ಬೋದು. ಮತ್ತು ಅಲ್ಲಿಂದ ಮುಂದೆ ಏನಾಗುತ್ತೆ ಅಲ್ಲ, ಎಲ್ಲಿಂದ ಲೇಷ ಕಷಾಯಗಳು ಮುಕ್ತಾಯವಾಗ್ತವೆಲ್ಲ ಅಲ್ಲಿಂದ ಮುಂದೆ ಇಲ್ಲದ್ರೆ ಪರಮ ಶುಕ್ಲಲೇಶ ಇರುತ್ತೆ. ಇನ್ನು ಗತಿಯ ಅಪೇಕ್ಷೆಯಿಂದ ಇಲ್ಲದ್ರೆ ಯಾವ್ಯಾವ ಗತಿಯಲ್ಲಿ ಯಾವ್ಯಾವ ಲೇಷಗಳು ಇರ್ತವೆ ಅಂತ ಹೇಳಿ ನಾವು ತಿಳಿದುಕೊಳ್ಳೋಣ. ದೇವಗತಿಯಲ್ಲಿ ಪೀತ, ಪದ್ಮ, ಶುಕ್ಲ ಈ 3 ಲೇಷಗಳು ಇರ್ತವೆ. ದೇವಗತಿಯಲ್ಲಿ ಏನ್ ಹೇಳಿದ್ರು, ಪೀತ, ಪದ್ಮ, ಶುಕ್ಲ ಅಂದ್ರೆ 3 ಶುಭ ಲೇಷಗಳು ಮಾತ್ರ ದೇವಗತಿಯಲ್ಲಿ ಇರ್ತವೆ. ಆದ್ರೆ ಯಾವಾಗ ಅವರು ಅಪರ್ಯಾಪ್ತಕರ ಇರುತ್ತಾರೆ ಆ ಸಮಯ ಭುವನತ್ರಿಕಗಳಲ್ಲಿ 3 ಅಶುಭ ಲೇಷಗಳು ಇರ್ಬೋದು. ಒಂದ್ ವೇಳೆ ನಾವು ಅಪರ್ಯಾಪ್ತಕ ಅವಸ್ಥೆ ಅಂದ್ರೆ ಇನ್ನೂ ಶರೀರ ಪೂರ್ಣವಾಗಿಲ್ಲ ಅಂತ ಅವಸ್ಥೆಯಲ್ಲಿ ನಮಗೆ ಏನಾಗುತ್ತೆ, ಈ ಭುವನತ್ರಿಕದಲ್ಲಿ ಅಂದ್ರೆ ಎಲ್ಲೆಲ್ಲಿ ಭುವನವಾಸಿ, ವೆಂತರವಾಸಿ ಮತ್ತು ಜ್ಯೋತಿಷ್ಕವಾಸಿ ಈ 3 ದೇವತೆಗಳಲ್ಲಿ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆ ಅಂದ್ರೆ ಇನ್ನೂ ಶರೀರ ಪೂರ್ಣವಾಗಿಲ್ಲ ಅಂತ ಸ್ಥಿತಿಯಲ್ಲಿ 3 ಅಶುಭ ಲೇಷಗಳು ಇರಬಹುದು ಅಂತ ಹೇಳಿದ್ದಾರೆ. ಇರ್ತಾವೆ ಅಂತ ಹೇಳಿ ಹೇಳಿಲ್ಲ, ಇರಬಹುದು ಅಂತ ಹೇಳಿ ಹೇಳಿದ್ದಾರೆ. ಮತ್ತು ಮನುಷ್ಯರಲ್ಲಿ ನಾವು ನೋಡ್ಬೋದು, ಮನುಷ್ಯರಲ್ಲಿ 6 ಲೇಷೆಯವರು ಇರ್ತಾರೆ. 6 ಲೇಷೆಯವರು ಮನುಷ್ಯ ಗತಿಯಲ್ಲಿ ಇರ್ತಾರೆ. ಮತ್ತು ತಿರ್ಯಂಚರಲ್ಲಿ ಏಕೇಂದ್ರದಿಂದ ಸಂಜ್ಞಿ ಪಂಚೇಂದ್ರಿಯವರೆಗೆ ಎಲ್ಲ ಜೀವಗಳು ನಿಯಮದಿಂದ 3 ಅಶುಭ ಲೇಷೆಯವರೇ ಇರುತ್ತಾರೆ. ತ್ರಿಯಂಚದಲ್ಲಿ ಎಷ್ಟು ಭೇದಗಳಾಗುತ್ತವೆ? ತ್ರಿಯಂಚದಲ್ಲಿ ಏಕೇಂದ್ರಿಯದಿಂದ ಹಿಡಿದ ಅಸಂಜ್ಞಿ ಪಂಚೇಂದ್ರಿಯವರೆಗೆ, ಅಂದ್ರೆ ಏಕೇಂದ್ರಿಯ, ದ್ವಿಂದ್ರಿಯ, ತ್ರಿಇಂದ್ರಿಯ, ಚತುರೇಂದ್ರಿಯ ಮತ್ತು ಅಸಂಜ್ಞಿ ಪಂಚೇಂದ್ರಿಯ ತನಕ ಏನಾಗ್ತದೆ, ಈ ಇಂದ್ರಿಯದಲ್ಲಿ ಎಲ್ಲರೂ ಅಶುಭ ಲೇಷಗಳು ಇವರಿಗೆ ಕಟ್ತಾ ಇರ್ತವೆ. ಅಶುಭ ಲೇಷಗಳು ಇವರ ಹತ್ರ ಅಶುಭ ಲೇಷಗಳೇ ಇರ್ತವೆ, ಶುಭ ಲೇಷಗಳು ಆಗೋದಿಲ್ಲ. ಶುಭ ಲೇಷ ಆಗ್ಬೇಕಂದ್ರೆ ನಮಗೆ ಮನಸ್ಸು ಬೇಕೇ ಬೇಕು. ಮನಸ್ಸಿದ್ದವರಿಗೆ ಮಾತ್ರ ಶುಭ ಲೇಷಗಳು ಆಗ್ತವೆ. ಮತ್ತು ಸಂಜ್ಞಿ ಪಂಚೇಂದ್ರಿಯ ತ್ರಿಯಂಚಗಳಲ್ಲಿ 6 ಲೇಷಗಳು ಸಂಭವವಿದೆ. ಮತ್ತು ಸಂಜ್ಞಿ ಪಂಚೇಂದ್ರಿಯದಲ್ಲಿ ಏನಾಗ್ತದೆ, 6 ಶುಭ ಲೇಷಗಳು ಇರ್ತವೆ ಅಂತ ಹೇಳಿ ಹೇಳಿದ್ದಾರೆ. ಮತ್ತು ಇವೆಲ್ಲ ಲೇಷಗಳು ಭಾವಗಳ ಆಧಾರ ಮೇಲೆ ನಿರ್ಭರವಾಗಿವೆ. ಅಂದ್ರೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ, ಲೇಷ ಅಂತ ಹೇಳಿ ನಾವು ಯಾವ್ದಕ್ಕಂತೀವಿ, ಆತ್ಮನ ಪರಿಣಾಮ. ಆತ್ಮನ ಸ್ವಭಾವ ಏನಿದೆ ಅಲ್ಲ ಅದನ್ನ ಲೇಪನ ಮಾಡಿ ಆತ್ಮನ ವಿಭಾವ ಪರಿಸ್ಥಿತಿ ಏನಿದೆ ಅಲ್ಲ, ವಿಭಾವ ಪರಿಣಾಮಗಳೇನಿವೆ ಅಲ್ಲ, ಇವೆಲ್ಲವೂ ಲೇಷ ಅಂತ ಹೇಳಿ ಹೇಳಿದರು. ಈ ಲೇಷಗಳು ನಮ್ಮ ಯಾವ ರೀತಿ ಭಾವ ಆಗ್ತದೆ ಆ ರೀತಿ ಇಲ್ಲದ್ರೆ ಈ ಲೇಷಗಳು ಇರ್ತಾವೆ ಅಂತ ಹೇಳಿ ತಿಳ್ಕೊಬಹುದು. ಭಾವಗಳ ಆಧಾರದ ಮೇಲೆ ನಿರ್ಭರ ಆಗಿವೆ. ದೇವ ಮತ್ತು ನಾರಕಿಗಳ ಭಾವಲೇಷೆಯು ಆಯು ಇರುವವರೆಗೆ ಒಂದೇ ಇರುತ್ತದೆ. ಮತ್ತು ಇಲ್ಲಿ ಹೇಳಿದ್ದಾರೆ, ಮತ್ತು ಇಲ್ಲೊಂದು ಬಿಟ್ಟು ಹೋಗಿದೆ, ನಾರಕೀಯ ಅಪೇಕ್ಷೆಯಿಂದ ನರಕಗತಿಯಲ್ಲಿ ಅಶುಭ ಲೇಷಗಳೇ ಇರ್ತವೆ, ಶುಭ ಲೇಷಗಳು ಇರೋದಿಲ್ಲ. ಮತ್ತು ದೇವ ಮತ್ತು ನಾರಕಿಗಳ ಭಾವಲೇಷೆಯು ಆಯು ಇರುವವರೆಗೆ ಒಂದೇ ಇರುತ್ತದೆ. ದೇವ ಮತ್ತು ನಾರಕಿ ಈ ಜೀವಿಗಳದ ಮೊದಲು ನಾವು ತಿಳ್ಕೊಂಡಿದ್ದೀವಿ. ದೇವ ಮತ್ತು ನಾರಕಿಗಳ ಮೇಲೆ ಭಾವಲೇಷ ಮತ್ತು ದ್ರವ್ಯಲೇಷೆ ಒಂದೇ ಇರುತ್ತೆ. ಅಂದ್ರೆ ದ್ರವ್ಯಲೇಷೆ ಯಾವುದಿದೆ ಅದೇ ಭಾವಲೇಷೆ ಇರುತ್ತೆ. ಆದರೆ ಮನುಷ್ಯರು ಮತ್ತು ತ್ರಿಯಂಚಗಳಲ್ಲಿ ಭಾವಲೇಷ ಅಂತರ್ಮುಹೂರ್ತದಲ್ಲಿ ಬದಲಾಗುತ್ತಾ ಇರುತ್ತದೆ. ಮನುಷ್ಯ ಮತ್ತು ತ್ರಿಯಂಚಗಳಲ್ಲಿ ಭಾವಲೇಷಗಳು ಬದಲಾಗ್ತಾ ಇರ್ತವೆ. ಹಾಗಾದ್ರೆ ಇವತ್ತಿನ ಲೇಷ ಎಂಬ ಪಾಠ ಮುಕ್ತಾಯವಾಯಿತು.